ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ದಯವಿಟ್ಟು ಮೊದಲು ಈ ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ನಿಮಗೆ ನಿಧಿ ಅಥವಾ ಏನೋ ಚಿನ್ನಾಭರಣ ಎಲ್ಲೋ ಒಂದು ಹೂತಾಕಿರೋ ಸಿಕ್ಕಿದರೆ ನೀವೇನು ಮಾಡ್ತೀರಾ ಅದನ್ನು ಸರ್ಕಾರಕ್ಕೆ ಕೊಡಬೇಕಾ ಬೇಡವಾ, ನೀವೇ ಇಟ್ಕೋಬೇಕಾ? ರೂಲ್ಸ್ ಪ್ರಕಾರ ಕೊಟ್ಟರೆ ಅದರ 1/5 ನಿಮಗೆ ವಾಪಸ್ಸು ಕೊಡಬೇಕಂತೆ. ಸೊ ಇವೆಲ್ಲ ನೋಡುವಾಗ ಇವತ್ತು ಆ ಒಂದು ಲಕ್ಕೊಂಡಿರ ಯಾವುದೋ ಒಂದು ಪ್ರದೇಶದಲ್ಲಿ ನಿನ್ನೆ ದಿವಸ 500 ಗ್ರಾಮ್ ಸಿಕ್ಕಿದಂತಹ ಒಂದು ಒಡವೆ ಚಿನ್ನಾಭರಣಗಳು. ಸೊ ಆ ಒಂದು ವಿಚಾರದಲ್ಲಿ ನಿಧಿ ಸಿಕ್ತು ಅಂತ ಇಡೀ ರಾಜ್ಯದಾದ್ಯಂತ ವೈರಲ್ ಆಯಿತು. ಆ ಒಂದು ಹುಡುಗ ಕೊಟ್ಟಿದ್ದಾನಂತ ಅವರಿಗೆ ಏನು ಅಭಿಷೇಕವನ್ನು ಮಾಡೋದಕ್ಕೆ ಬಾಕಿ ಎಲ್ಲ ಸನ್ಮಾನ ಮಾಡಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಚಪ್ಪಾಳೆಗಳ ಪೂರನೇ ಸಿಕ್ತು. ಏನು ಪ್ರಯೋಜನ? ಬಡ ಕುಟುಂಬ, ಒಂದು ಹೊತ್ತು ತಿನ್ನೋದಕ್ಕೂ ಗತಿಲ್ಲ ಅಂತ ಒಂದು ಕುಟುಂಬ. ಸರ್ಕಾರ ನಿಜವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಆ ನಿಧಿಯನ್ನು ಸರ್ಕಾರ ಇಟ್ಕೊಂಡು ಏನು ಮಾಡುತ್ತೆ? ಯಾವುದೋ ಭ್ರಷ್ಟಾಚಾರಿಗಳೋ, ಯಾವುದೋ ನಾಲಾಯಕ ರಾಜಕಾರಣಿಗಳೋ, ಅಥವಾ ಯಾವುದೋ ಪೊಲೀಸಪ್ಪನ ಮನೆಗೆ ಹೋಗುತ್ತೆ. ಅದು ಎಲ್ಲಿಟ್ಕೋತಾರೆ ಅದನ್ನು? ನಿಧಿ ಅಂತ ಹೇಳ್ಕೊಂಡು 1-2 ದಿವಸ ಅದನ್ನು ಪೂಜೆ ಮಾಡ್ತಾರೆ. ಮತ್ತು ಯಾರು ಎಲ್ಲ ಮರೆತು ಬಿಟ್ಟರೆ ಅದು ಮಾಯ ಆಗಿಬಿಡುತ್ತೆ. ದೇವಸ್ಥಾನದಲ್ಲಿರೋ ಚಿನ್ನಾಭರಣಗಳೇ ಕದೀತಾರೆ. ಇನ್ನು ಇಂತಹ ನಿಧಿ ಅಂತೇಳಿ ಸಿಕ್ಕಿರೋ ಚಿನ್ನಾಭರಣಗಳನ್ನ ಬಿಡ್ತಾರಾ? ಖಂಡಿತವಾಗಿ ಬಿಡೋದಿಲ್ಲ. ಸೊ ಅದಕ್ಕಾಗಿ ನೋಡಿ, ರೂಲ್ಸು ಏನಿದೆ ಅದನ್ನು ಪಾಲಿಸಿ, ಪರವಾಗಿಲ್ಲ. ಆದರೆ ಉಳಿದ ಆ ಒಂದು ಚಿನ್ನಾಭರಣ ಏನು ಮಾಡ್ತೀರಾ ಅನ್ನೋ ವಿಚಾರದ ಬಗ್ಗೆ ಆದರೂ ಕ್ಲಾರಿಟಿ ಕೊಡಿ. ಏನದಕ್ಕೆ ಯೂಸ್ ಆಗುತ್ತೆ? ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿದರೆ, ನಿಜವಾಗ್ಲೂ ಇವತ್ತು ಇರುವಂತಹ ನಮ್ಮ ಸಂಪತ್ತು ಯಾವ ರೀತಿಯಲ್ಲಿ ತೊಳೆದು ಬಿಸಾಕ್ತಿದ್ದಾರೆ ಅಂತ ಹೇಳಿದರೆ, ಎಲ್ಲ ರಾಜಕಾರಣಿಗಳ ಮನೆ ಅಗದು ನೋಡಿದರೆ ಬಿಸ್ಕೆಟ್ಗಳ ರಾಶಿ ಸಿಗುತ್ತೆ ಚಿನ್ನದ್ದು. ಮೊದಲೆಲ್ಲ ನೋಟು ಬಚ್ಚಿಡ್ತಾಯಿದ್ರು, ಇವಾಗ ನೋಟು ಬಚ್ಚಿಡೋಕೆ ಆಗೋದಿಲ್ಲ, ಚಿನ್ನಗಳ ರಾಶಿ ಬಚ್ಚಿಡ್ತಾ ಇದ್ದಾರೆ. ಏನೋ ಬಡವನಿಗೆ ಏನೋ ಒಂದು 500 ಗ್ರಾಮ್ ಸಿಕ್ತು. 500 ಗ್ರಾಮ್ ಅಂತ ಹೇಳಿದರೆ ಏನೋ ದೊಡ್ಡ ರಾಜಮಾನೆತನ ಅಥವಾ ಏನೋ ಅರಮನೆ ಕಟ್ಟೋದಕ್ಕೆ ಅದರಿಂದ ಆಗೋದಿಲ್ಲ. ಸೊ ಅವರಿಗೆ, ನನ್ನ ಅಭಿಪ್ರಾಯ ಪ್ರಕಾರ ಅವ್ರಿಗೆ ಕೊಡಬೇಕಿತ್ತು. ಆ ಒಂದು ಬಡ ಕುಟುಂಬ ನೋಡಿ ಉದ್ಧಾರ ಆಗಲಿ. ಏನೋ ದೇವರು ಏನೋ ಕೊಟ್ಟಿದ್ದಾರೆ, ಇದು ದೇವರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಆ ಒಂದು ಪರಿಸ್ಥಿತಿ ಬಂದಿದೆ ಇವಾಗ. ನೋಡಿ, ದೇವರು ಕೊಟ್ಟಿದ್ದಾರೆ, ಅದನ್ನು ಏನು ಮಾಡಿದರು? ಏನೋ ಸನ್ಮಾನಕ್ಕೋಸ್ಕರ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು. ಸರ್ಕಾರ ಏನು ಮಾಡುತ್ತೆ? ₹1 ಕೊಡಲ್ಲ. 1/5 ಕೊಡಬೇಕು. ಇವಾಗ ಅವರು ಉಲ್ಟಾ ಹೊಡಿತೋರೋದು ಅದು ನಿಧಿ ಅಲ್ಲ ಅಂತ. ಅಂದರೆ ನಿಧಿಯಾಗಿದ್ದರೆ ನೋಡಿ, ಅದಕ್ಕೆ ಎಷ್ಟು ಒಂದು ರೀತಿಯಲ್ಲಿ ಇದು ಒಂದು ರೀತಿಯ ಒಳಸಂಚು ಮಾಡಿದ ರೀತಿಯಲ್ಲಿದೆ. ನಿಧಿಯಾಗಿದ್ದರೆ 1/5 ಈ ಒಂದು ಖಾಸಗಿ ಜಾಗೆಯವರಿಗೆ ಕೊಡಬೇಕು, ಓಕೆ, ಪಾರಿತೋಷಕದ ರೀತಿಯಲ್ಲಿ. ಸೊ ಅದು ರೂಲ್ಸ್ ಕಡತದಲ್ಲಿ ಇರುವಂಥದ್ದು. ಇವಾಗ ಅಧಿಕಾರಿಗಳು ಅದು ನಿಧಿಯೇ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಗೊತ್ತಾ? ₹1 ಕೊಡಬೇಕಂತಿಲ್ಲ ಇವರಿಗೆ ಇವಾಗ. ಇದು ನಡೀತಾ ಇರೋದು. ಸೊ ಆ ಒಂದು ಮನೆಯವರು ತಪ್ಪು ಮಾಡಿದ್ರಾ ಅಥವಾ ನಾನು ಅನ್ಕೋತಾ ಇಲ್ಲಪ್ಪ. ಯಾಕಂತಂದರೆ ಇಲ್ಲಿ ಯಾರನ್ನೋ ಉದ್ಧಾರ ಮಾಡಿ ಏನೂ ಆಗೋದಿಕ್ಕಿಲ್ಲ. ಈ ಒಂದು 500 ಗ್ರಾಮ್ ನಿಧಿ ಸಿಕ್ಕಿರೋದನ್ನು ನನ್ನ ಅಭಿಪ್ರಾಯ ಪ್ರಕಾರ ಅದು ತಪ್ಪೋ ಸರಿಯೋ, ಆ ಬಡ ಕುಟುಂಬ ಅದನ್ನು ಅವರೇ ಇಟ್ಕೋಬೇಕಿತ್ತು. ಅವರೇ ಅದನ್ನು ಏನಾದರೂ ಮಾಡಿ ಮೇಲಕ್ಕೆ ಬರಬೇಕಿತ್ತು. ಆ ಒಂದು ಕುಟುಂಬನಾದರೂ ಮೇಲೆ ಬರ್ತಾಯಿತ್ತು. ಸರ್ಕಾರಕ್ಕೆ ಸಿಕ್ಕಿ ಸರ್ಕಾರ ಒಂದು 10 ಕುಟುಂಬನ ಮೇಲಕ್ಕೆ ಎತ್ತುತ್ತಾ? ನೋಡೋಣ. ಈ ಒಂದು ಪ್ರಶ್ನೆಗೆ ಯಾರಾದರೂ ಗೊತ್ತಿದ್ದವರು ಉತ್ತರ ಕೊಡಿ. ಈ ಒಂದು ಬಡ ಕುಟುಂಬ ನೋಡಿ, ಯಾವನೋ ದೊಡ್ಡ ಕೋಟ್ಯಾಧೀಶವನ್ನೇ ಸಿಕ್ಕಿ ಆತನಿಗೆ ಸನ್ಮಾನನೋ, ಪುರಸ್ಕಾರನೋ, ಅಭಿಷೇಕನೋ ಏನು ಬೇಕಾದರೂ ಮಾಡಿ ಸಾಯಲಿ. ಆದರೆ ಇಲ್ಲಿ ಒಂದು ಬಡ ಕುಟುಂಬಕ್ಕೆ ಸಿಕ್ಕಿದಂತಹ ಆ ಒಂದು ಸ್ವತ್ತನ್ನು ಬಡ ಕುಟುಂಬಕ್ಕೆ ಅರ್ಹ ರೀತಿಯಲ್ಲಿ ಅವರಿಗೆ ಕೊಡಬೇಕು. ಸಂಪೂರ್ಣವಾಗಿ ಕೊಟ್ಟರು ಒಳ್ಳೆಯದೇ. ಅಂದರೆ ಅವರಿಗೆ ಬೇಕಾದಂತಹ ಮನೆಯ ವ್ಯವಸ್ಥೆ, ಅವರಿಗೆ ಬೇಕಾದಂತಹ ಏನೋ ಒಂದು ವ್ಯಾಪಾರ ಕಟ್ಟಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅದನ್ನೇ ಕೊಡಬೇಕು ಅಂತಿಲ್ಲ, ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಮಾಡಿಕೊಡಲಿ. ಅವರ ಆ ಒಂದು ಕುಟುಂಬ ಆದರೂ ನಮ್ಮ ದೇಶದಲ್ಲಿ ಮೇಲೆ ಬರಲಿ. ಎಲ್ಲ ಭಾಗ್ಯ ಪರೀಕ್ಷಣೆಗಳನ್ನು ಮಾಡುವಂತಹ ಜನರೇ ಜಾಸ್ತಿ ಇರೋದು. ಓಕೆ, ಅವ್ರದ್ದೊಂದು ಭಾಗ್ಯ ಅಂದ್ಕೊಳ್ಳೋಣ, ಅದೃಷ್ಟ ಅಂತ ಅಂದ್ಕೊಳ್ಳೋಣ. ಅವರಿಗೆ ಸಿಕ್ಕಿದಂತಹ ಒಂದು ಚಿನ್ನಾಭರಣಗಳು ಅವರಿಗೇ ಸೇರಬೇಕು. ಸೊ ಈ ಒಂದು ವಿಚಾರದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಆ ಒಂದು ಕುಟುಂಬನಾದರೂ ಈ ಒಂದು ವಿಚಾರದ ಮುಖಾಂತರ ಏನೋ ಒಂದು ಬೆಳೀಲಿ. ಅವರಿಗೂ ನೋಡಿ, ಬೇರೆ ಯಾವುದೇ ಆಧಾರ ಅವರಿಗೆ ಇದ್ದಾಗೆ ಕಾಣ್ತಾ ಇಲ್ಲ. ಸಣ್ಣ ಒಂದು ಜೋಪಡಿಯನ್ನು ಕಟ್ಟಬೇಕು ಅಂತ ಆ ಒಂದು ಇರೋ ಜೋಪಡಿಯನ್ನು ತೆಗೆದು ಅಗಿತಾ ಇದ್ರು. ಏನೋ ಅದೃಷ್ಟ ಅವರಿಗೆ ಸಿಕ್ತು, ಅದನ್ನು ಇವತ್ತು ಗೌರ್ಮೆಂಟಿಗೆ ಕೊಟ್ಟು ಕೈ ತೊಳೆದು ಇವಾಗ ಕಣ್ಣೀರು ಹಾಕ್ತಾ ಇದ್ದಾರೆ. ಬೇಕು ನಮಗೆ, ಯಾರು ಕೊಡ್ತಾರೆ ಇವರು? ಯಾರೂ ಕೊಡೋದಿಲ್ಲ. ನೋಡಿ, ಇವಾಗ ಅಧಿಕಾರಿಗಳು ನಿಮಗೆ ವಾಪಸ್ ಕೊಡಬೇಕು ಅಂದರೆ ಪುರಾವೆ ಕೇಳ್ತಾರೆ. ಸಾಕ್ಷಿಯಲ್ಲಿದೆ ನಿಮ್ಮದು ಅಂತ ಹೇಳಿ, ಸಾಕ್ಷಿಯಲ್ಲಿದೆ, ನಿಮ್ಮ ಪೂರ್ವಜರು ಇಟ್ಟಿದ್ದಾರೆ ಅಂತೇಳಿ ಸಾಕ್ಷಿಯಲ್ಲಿದೆ. ನಿಧಿ ಅಲ್ಲ. ನಿಧಿ ಆಗಿದ್ದರೆ ಒಂದು 1% ಆದರೂ ಸಿಕ್ತಿತ್ತು. ಒಂದು 100 ಗ್ರಾಮ್ ಕೊಡಬೇಕಲ್ವ ನಿಮಗೆ? 1% ಅಂದರೆ 1/5. 500 ಗ್ರಾಮಲ್ಲಿ 100 ಗ್ರಾಮ್ ನಿಮಗೆ ಸಿಗ್ತಾಯಿತ್ತು. ಇವಾಗ ನಿಧಿಯೇ ಅಲ್ಲ ಅಂತ ಹೇಳಿದರೆ ಅದನ್ನು ಮತ್ತೆ ನೀವು ಪಡ್ಕೊಳ್ಬೇಕು ಅಂತ ಹೇಳಿದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಅಂದರೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವನಿಟ್ಟಿರೋದು, ಯಾವ ನಿಮ್ಮ ಮುತ್ತಾತ ಇಟ್ಟಿರೋದು, ಮುತ್ತಾತರ ಹೆಸರೇನು, ಯಾವಾಗ ಇಟ್ಟಿರೋದು, ಫೋಟೋ ಏನಾದರೂ ಇದೆಯಾ,
ಏನೂ ಇಲ್ಲ. ಇವಾಗ 1% ಹೋಗಿ ಒಂದು ರೂಪಾಯಿ ನಿಮಗೆ ಅವರು ಕೊಡೋದಿಲ್ಲ. ಅದು ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸ್ವಾಹ. ಸೊ ವೀಕ್ಷಕರೇ, ಯಾರು ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಒಂದು ಕುಟುಂಬಕ್ಕೆ ಇಲ್ಲಿ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು. ಏನೋ ದೇವರು ಕೊಟ್ಟಿರೋದು ಅವರಿಗೆ ಅವರೇ ಅದರ ಅರ್ಹತೆಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕು. ಏನೇ ಇದ್ದರೂ ಅವರಿಗೆ ಬೇಕಾದಂತಹ ವ್ಯವಸ್ಥೆ ಸರ್ಕಾರ ಮಾಡಿಕೊಡಬೇಕು. ಇದು ಇವತ್ತು ನಾನೊಬ್ಬ ಸಮಾಜದಲ್ಲಿ ಏನೋ ಅನ್ಯಾಯ ಆಗ್ತಾ ಇರೋ ಸಂದರ್ಭದಲ್ಲಿ ಸಣ್ಣ ಮಟ್ಟದಲ್ಲಿ ಧ್ವನಿ ಎತ್ತುವಂಥ ಆ ಒಂದು ರೀತಿಯಲ್ಲಿ ಈ ಒಂದು ವಿಚಾರದಲ್ಲೂ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಅನಿಸಿದರೆ ದಯವಿಟ್ಟು 4 ಜನರಿಗೆ ಶೇರ್ ಮಾಡಿ. ಮಾತ್ರ ಅಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಸೊ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.